ನಮಸ್ಕಾರ. ಅದೆಷ್ಟೋ ಜನರ ಜೀವನಗಳನ್ನು ನಾವು ನೋಡ್ತಿರ್ತೀವಿ, ಅದೆಷ್ಟೋ ಜನರ ಭಾವನೆಗಳನ್ನು ನಾವು ಕೇಳ್ತಿರ್ತೀವಿ, ಅದೆಷ್ಟೋ ಜನರ ನೋವಿನ ಕಥೆಗಳನ್ನು ನಾವು ಕಣ್ಣಿದ್ರೆ ಕಾಣ್ತೇವೆ. ಆದರೆ ಒಂದು ವಿಚಾರ, ಜೀವನ ಪರಮಾತ್ಮ ಸರಳಗೇಟ, ಅದನ್ನ ನಾವು ಏನೋ ಮಾಡಕ್ ಹೋಗಿ ಏನೋ ಮಾಡ್ತೀವಿ. ಹಂಗಾಗಿ ಅದು ಸ್ವಲ್ಪ ಇರೋ ಜೀವನ ಸರಳ ಇದೆ, ಈಶನ ಕೃಪೆ ಸರಿಯಾಗಿದೆ ಎಲ್ಲರ ಮೇಲೆ. ಆ ಜೀವನವನ್ನ ಗೊಂದಲಮಯವಾಗಿ ಗೊಜಲಾಗಿ ಮಾಡಿಕೊಳ್ಳುವುದಕ್ಕೆ ಕಾರಣ ನಾವೇ. ಅದಕ್ಕೆ ನಾವೇ ಹೊಣೆಗಾರರು, ಮತ್ತಾರು ಅಲ್ಲ. ಜೀವನ ನಾವು ಅನ್ಕೊಂಡಷ್ಟು ಕಷ್ಟನೂ ಅಲ್ಲ. ಅದು ಅನೇಕ ಬೇಡದ ಸಂಗತಿಗಳನ್ನು ನಾವು ತುಂಬಿಕೊಂಡು ಏನಾಗಿವೆ ಅಂದ್ರೆ ಗೊಜಲಾಗಿ ಮಾಡ್ಕೊಂಡ್ಬಿಟ್ಟಿವಿ, ಕಷ್ಟವನ್ನಾಗಿ ಮಾಡ್ಕೊಂಡ್ಬಿಟ್ಟಿವಿ. ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಸಂಗ್ರಹಿಸ್ತಾ ಹೋದೆವು ಅಂದ್ರೆ ಜೀವನ ಸರಳ ಇರ್ತದೆ. ಅಗತ್ಯಕ್ಕೆ ತಕ್ಕಂತೆ ನಾವು ಸಂಗ್ರಹಿಸ್ಬೇಕು. ಅದು ಬಿಟ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಅಗತ್ಯವನ್ನ ಮೀರಿ ಆಸೆ ಪಡ್ತೀವಲ್ಲ, ಅಲ್ಲಿ ನಾವು ಸಿಕ್ಕಾಡ್ತೀವಿ. ಅದರಿಂದ ತೊಂದರೆ ಆಗ್ತದೆ. ವಚನಕಾರರು ಹೇಳಿಬಿಟ್ಟಿದ್ದಾರೆ, ಉಳುವುದಾದರೆ ಉಳುವ ಚಿಂತೆ, ಉಳುವ ಚಿಂತೆ, ಉಳುವುದಾದರೆ ತೊಡುವ ಚಿಂತೆ. ವಚನದಲ್ಲಿ ಬಂದೇ ಬಿಟ್ಟಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಸರಳಾಗಿರ್ತಕ್ಕಂಥ ಜೀವನ ಇಲ್ಲಿ ನೋಡ್ರಿ, ಜಗದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಬಡವನಿಗೂ ಅವಕಾಶ ಇದೆ, ಶ್ರೀಮಂತನಿಗೂ ಅವಕಾಶ ಇದೆ ಬದುಕಲಿಕ್ಕೆ. ಲಾಡ್ಯರಷ್ಟೇ ಬದುಕುವುದಲ್ಲ. ಹಾಗಾದ್ರೆ ಕಾಡಿನಲ್ಲಿ ಜಿಂಕೆಗಳು ಇರಬಾರ್ದಾಗಿತ್ತು, ಬರೀ ಹುಲಿ ಸಿಂಹಗಳು ಅಷ್ಟೇ ಇರಬೇಕಾಗಿತ್ತು. ಇಲ್ಲ, ಪುಟ್ಟ ಪುಟ್ಟ ಮೃದುವಾದ ಕೋಮಲವಾದ ಮೊಲಗಳು ಕೂಡ ಜೀವನ ಮಾಡ್ತಾ ಇದ್ದಾವೆ. ಅವಕಾಶ ಎಲ್ಲರಿಗೂ ಸಮಾನವಾದ ಒಂದು ಅವಕಾಶ ಈಶನದಾಗಿದೆ. ಅದನ್ನ ಗೊಂದಲ ಮಾಡಿಕೊಂಡು ನಾವು ಮಾನವ ಸಮಾಜದಲ್ಲಿ ಕೂಡ ನೋಡ್ರಿ, ಇವತ್ತು 100 ರೂಪಾಯಿ ದುಡಿಯೋನು ಬದುಕ್ತಾನ, 1,00,000 ರೂಪಾಯಿ ದುಡಿಯೋನು ಬದುಕ್ತಾನ. ಬದುಕು ನಡೀತಾ ಇದೆ, ಅವನದು ನಡೀತಾ ಇದೆ, ಇವ್ರದ್ದು ನಡೀತಾ ಇದೆ, ಇಬ್ಬರ ಬದುಕು ನಡೀತಾ ಇದೆ. ಆದರೆ ಇಲ್ಲೊಂದು ಸ್ವಲ್ಪ ಸೌಲಭ್ಯ ಹೆಚ್ಚಿಗವ, ಅಲ್ಲೊಂದು ಸ್ವಲ್ಪ ಸೌಲಭ್ಯ ಕಡಿಮೆ ಅದ. ಇಲ್ಲೊಂದು ಸ್ವಲ್ಪ ಸಮಯದ ಕೊರತೆ ಅದ, ಇಲ್ಲೊಂದು ಸ್ವಲ್ಪ ಸಮಯ ಅವಕಾಶ ಅದ. ಇಲ್ಲೊಂದು ಸ್ವಲ್ಪ ಒತ್ತಡವಿದೆ, ಇಲ್ಲೊಂದು ಸ್ವಲ್ಪ ಒತ್ತಡ ಇಲ್ಲ. ಬರುವ 100 ರೂಪಾಯಿನೇ ಗಳಿಸ್ಬೋದು ದಿನಕ್ಕೆ. ಆದರೆ ಅವನ ಹತ್ರ ಸಮಯ ಇದೆ, ಆರೋಗ್ಯವಿದೆ, ಇರುವ ಆಹಾರದ ರುಚಿಯನ್ನು ಅವನು ಕಾಣ್ತಾ ಇದ್ದಾನೆ, ಕಣ್ತುಂಬ ನಿದ್ದೆಯನ್ನ ಕಾಣ್ತಾ ಇದ್ದಾನೆ. ದಿನಕ್ಕೆ 1,00,000 ರೂಪಾಯಿ ಗಳಿಸೋದು ಇರ್ಬೋದಿತ್ತ, ಇದಕ್ಕೆ ಸಮಯ ಇಲ್ಲ. ಯಾವುದಕ್ಕೂ ಒತ್ತಡ ಇದೆ, ಸೌಲಭ್ಯ ಸಾಕಷ್ಟಿದೆ. ಆ ಸೌಲಭ್ಯ ಸವಿಯುವ ಮನಸ್ಥಿತಿ ತೆಗಿಲ್ಲ. ಊಟ ಇತ್ತಂತ ಜೀವನದ ಊಟ ಸ್ವಾದ ಅನುಭವಿಸ್ತಾ ಇದ್ದಾನೆ. ಜೀವನದ ಸ್ವಾದ ಅನುಭವಿಸುವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ ಈ ಮನುಷ್ಯ, 1,00,000 ರೂಪಾಯಿ ಗಳಿಸುವ. ಯಾಕಂದ್ರೆ ಅದಕ್ಕೆ ಆ 1,00,000 ರೂಪಾಯಿ ಗಳಿಕೆಯ ಒಂದು ಕಾರ್ಯದಲ್ಲಿ ಅವನು ತನ್ನ ಸಮಯ ಕೊಡಬೇಕು, ತನ್ನ ನೆಮ್ಮದಿ ಕೊಡಬೇಕು. ಅದು ಸುಮ್ಮನೆ ಬರಲದು, ಅದಕ್ಕೂ ಸಮರ್ಪಣೆ ಆದಾಗ ಅದು ಬರ್ತದೆ. ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನ ಹೆಂಗಿರ್ಬೇಕು, ಎಲ್ಲಿಗೆ ನಾವು ಮಿತಿಗೊಳಿಸ್ಕೋಬೇಕು.
ಅರ್ಥಕೊಳ್ಬೇಕು. ಇರುವುದನ್ನ ಸಂತೃಪ್ತಿಯಾಗಿ ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ಬರಬೇಕು. ಅದನ್ನು ಅನುಭವಿಸುವ ಮನೋಭಾವ ನಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ಅದನ್ನ ಸಾರ್ಥಕ ಅಂತ ಆಗ್ತದವ. ಸುಮ್ಮನೆ ಸಂಗ್ರಹಿಸ್ತಾ ಹೋದೆವು ಅಂತಂದ್ರೆ ಗೌರವ, ಧನ, ಸಂಪತ್ತು ಸಂಗ್ರಹಕ್ಕಾಗಿ ನಾವು ಬೆನ್ನಿನ ಬಿದ್ದೇವಂದ್ರೆ ಜೀವನ ಗೊಜಲಾಗಿ ಹೋಗ್ಬಿಡ್ತದೆ. ಬ್ಯಾಂಗೆಲ್ಲ ಚೆಂದ ಕಾಣತಿರ್ತದ, ಒಳಗ ನೆಮ್ಮದಿ ಇರಲ್ಲ. ಒಳಗಿನ ನೆಮ್ಮದಿ ಬೇಕು ಅಂತಾರೆ ಇರುವ ಸೌಲಭ್ಯಗಳನ್ನು ನಾವು ಅನುಭವಿಸ್ತಾ ಸಾಗಬೇಕು. ಅಂದಾಗೆ ಅದು ಸರಿಯಾಗಿರ್ತದೆ, ಇಲ್ಲಂದ್ರೆ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ನಮ್ಮ ಬದುಕಿಗೆ ಎಷ್ಟು ಬೇಕು, ಬದುಕಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಸಂಗ್ರಹಿಸ್ತಾ ಸಾಗೋಣ. ಅತಿ ಆಸೆ ಬೇಡ. ಸಂಗ್ರಹಿಸಿದ್ರಲ್ಲಿ ಸ್ವಲ್ಪ ಅನುಭವಿಸ್ತಾ ಸಾಗೋಣ. ಎಲ್ಲ ಬರೀ ಸಂಗ್ರಹಕ್ಕಾಗಿ ಮೀಸಲಿಡೋದು ಬೇಕಾಗಿಲ್ಲ, ಅನುಭವಿಸ್ಕೊಂಡ ಬೇಕು. ಯಾಕಂದ್ರೆ ಇರುವುದೊಂದು ಜೀವನ. ಈ ಜೀವನದಲ್ಲಿ ನಾವು ಬರೀ ಸಂಗ್ರಹಕ್ಕೆ ಮೀಸಲಾಗಿದ್ದೇವೆ ಅಂದ್ರೆ ಅನುಭವಿಸೋದು ಯಾವಾಗ ಹಂಗನೂ ಆಗಬಾರ್ದು. ಅದಕ್ಕಾಗಿ ನಮ್ಮ ದುಡಿಮೆಯ ಒಂದು ಸದ್ಬಳಕೆ ನಮಗೆ ಆಗಬೇಕು, ನಮ್ಮ ಕುಟುಂಬಕ್ಕಾಗಬೇಕು. ನಮ್ಮ ಕುಟುಂಬದವರೊಂದಿಗೆ ನಾವು ಒಂದಿಷ್ಟು ಸಮಯ ಕಳೆಯಬೇಕು, ನಮ್ಮ ಮಕ್ಕಳೊಂದಿಗೆ ನಾವು ಒಂದಿಷ್ಟು ಸಮಯವನ್ನು ಕಳೆಯಬೇಕು, ಬಂಧು ಬಾಂಧವರೊಂದಿಗೆ ಒಂದಿಷ್ಟು ಸಮಯ ಕಳೆಯಬೇಕು. ಇದೆಲ್ಲ ಹೊರತುಪಡಿಸಿ ಬರೀ ಒಂದೇ ಕಡೆಗೆ ಊಟ ಮಾಡಿದೆವು ಅಂತಂದ್ರೆ ವ್ಯರ್ಥ ಆಗ್ತದೆ. ನಮಗಾಗಿ ನಾವು ಸಮಯ ಕೊಡಬೇಕು. ಮೊದಲು ನಮಗಾಗಿ, ನಮ್ಮ ನೆಮ್ಮದಿಗಾಗಿ, ನನ್ನ ವೈಯಕ್ತಿಕ ಹವ್ಯಾಸಗಳಿಗಾಗಿ, ನನ್ನ ಖುಷಿಗಾಗಿ ಒಂದಿಷ್ಟು ಸಮಯ, ನನ್ನ ಕುಟುಂಬಕ್ಕಾಗಿ ಒಂದಿಷ್ಟು ಸಮಯ ಸಮಾಜಕ್ಕಾಗಿ. ಈ ರೀತಿ 3 ರೀತಿ ನಾವು ಸಮಯ ಕೊಟ್ಟಾಗ ಮಾತ್ರ ಆ ಸಮಯದ ಸದುಪಯೋಗ ಆಗ್ತದೆ, ಜೀವನ ಸರಳ ಆಗಿರ್ತದೆ. ಅದು ಬಿಟ್ಟು ನಾವು ಅಗತ್ಯ ಮೀರಿ ಸಂಗ್ರಹಿಸಿಕೊಂಡೆವು ಅಂತಂದ್ರೆ ಅಲ್ಲಿ ಗೊಂದಲ ಉಂಟಾಗ್ತದೆ. ನಾವು ನಮ್ಮದು ಕಳ್ಕೊಂತೀವಿ, ಏನೋ ಕಲ್ಲು ಮಣ್ಣು ಅಷ್ಟೇ ಸಂಗ್ರಹಿಸಿರ್ತೀವಿ. ಎಷ್ಟೇ ಸಂಪತ್ತಿದ್ರೆ ಅದು ಕಲ್ಲು ಮಣ್ಣಿಗೆ ಸಮಾನ. ಅನುಭವ ಸಿಗಲಿಲ್ಲ ಅಂದ್ರೆ. ಧನ್ಯವಾದಗಳು.